ರಾಜ್ಕುಮಾರ್ ಪತ್ನಿ ಶ್ರೀದೇವಿ ಭೈರಪ್ಪ ವಿರುದ್ಧ ನಟಿ ಸಪ್ತಮಿ ಗೌಡ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ತಮ್ಮ ವಿರುದ್ಧ ಮಾನಹಾನಿ ಹೇಳಿಕೆ ನೀಡದಂತೆ ನಿರ್ಬಂಧ ವಿಧಿಸುವಂತೆ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಮನವಿಯನ್ನ ಮಾಡಿದ್ದಾರೆ. ಈ ಸಂಬಂಧ ಕೋರ್ಟ್ ಶ್ರೀದೇವಿ ಭೈರಪ್ಪಗೆ ನೋಟಿಸ್ ಅನ್ನು ಜಾರಿ ಮಾಡಿದೆ. ತಾಂತ್ರಿಕ ಶಿಕ್ಷಣ ಕೋರ್ಸ್ಗಳ ಪ್ರವೇಶ ಶುಲ್ಕ 10% ಹೆಚ್ಚಳಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಖಾಸಗಿ ಅನುದಾನ ರಹಿತ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳಲ್ಲಿ 2024ರಿಂದ 2025 ಸಾಲಿನ ಇಂಜಿನಿಯರಿಂಗ್ ಹಾಗೆ ಆರ್ಕಿಟೆಕ್ಚರ್ ಕಾಲೇಜುಗಳಲ್ಲಿ ವೃತ್ತಿಪರ ಕೋರ್ಸ್ಗಳ ಶುಲ್ಕವನ್ನು 10% ಹೆಚ್ಚಳ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ. ಈ ಮೂಲಕ ವಿದ್ಯಾರ್ಥಿಗಳಿಗೆ ಸರ್ಕಾರ ಬಿಗ್ ಶಾಕ್ ನೀಡಲು ಮುಂದಾಗಿದೆ. ಬೈಕ್ ರ್ಯಾಲಿ ಮೂಲಕ ಪೊಲೀಸರಿಂದ ಜನಸ್ನೇಹಿ ಹಾಗೆ ಕಾನೂನಿನ ಅರಿವು ಜಾಥಾವನ್ನು ನಡೆಸಲಾಯಿತು. ಕುಲಹಳ್ಳಿ ಗ್ರಾಮದ ಬನಹಟ್ಟಿ ಪೊಲೀಸರಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಬಾಗಲಕೋಟೆ ಜಿಲ್ಲೆ ರಬಕವಿನಹಟ್ಟಿ ತಾಲೂಕಿನ ಕುಲಹಳ್ಳಿಯಲ್ಲಿ ಸ್ಥಳೀಯರು ಪೊಲೀಸರಿಗೆ ಹಾರ ಹಾಕಿ ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ. ಜಾಥಾ ವೇಳೆ ಜನರು ಕಳ್ಳತನ ಹಾಗೆ ಅಪಘಾತ ಗಲಾಟೆ ವೇಳೆ ಸಾರ್ವಜನಿಕರು ಯಾವ ರೀತಿ ಇರಬೇಕು ಎಂಬುದನ್ನು ಪೊಲೀಸರು ಜನರಿಗೆ ಮನವರಿಕೆ ಮಾಡಿದ್ದಾರೆ. ಪೊಲೀಸರು ಹಾಗೆ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರ ನಡುವೆ ರಸ್ತೆ ಮಧ್ಯದಲ್ಲೇ ವಾಗ್ವಾದ ನಡೆದಿದೆ. ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ಈ ಘಟನೆ ನಡೆದಿರುವಂಥದ್ದು. ವಾಹನವನ್ನು ತಡೆದು ದಂಡ ವಸೂಲಿ ಮಾಡ್ತಾ ಇರುವಂತಹ ಪೊಲೀಸರ ವಿರುದ್ಧ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಗರಂ ಆಗಿದ್ದಾರೆ. ಒಂದು ಬೈಕ್ಗೆ 300ರಿಂದ 1000 ತನಕ ದಂಡ ಹಾಕ್ತಾ ಇದ್ದಾರೆ. ಸುಳ್ಳು ರಶೀದಿಯನ್ನ ನೀಡಿ ಹಣವನ್ನು ಪಡಿತಾ ಇದ್ದಾರೆ ಅಂತ ಕೆಆರ್ಎಸ್ ಕಾರ್ಯಕರ್ತರು ಆರೋಪವನ್ನು ಮಾಡಿದ್ದಾರೆ. ಜೋಯಿಡಾ ರಾಮನಗರದಲ್ಲಿ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಯುವಕ ಸಾವನ್ನಪ್ಪಿದ್ದಾನೆ. ಈ ವೇಳೆ ಪೊಲೀಸರು ದೌರ್ಜನ್ಯವನ್ನು ಖಂಡಿಸಿ ಭಾಸ್ಕರ್ ಬೊಂಡಲ್ಕರ್ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ. ಆದರೆ ದುರದೃಷ್ಟವಶಾತ್ ಸ್ಥಳೀಯ ಹನುಮಾನ್ ಗಲ್ಲಿಯ ನಿವಾಸಿ ಭಾಸ್ಕರ್ ಬೊಂಡಲ್ಕರ್ ಮೃತಪಟ್ಟಿದ್ದಾರೆ. ಇನ್ನು ಯುವಕನ ಸಾವನ್ನು ಖಂಡಿಸಿ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸ್ಥಳೀಯರು ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪೊಲೀಸರ ದೌರ್ಜನ್ಯವನ್ನು ಖಂಡಿಸಿ ರಾಮನಗರದ ಶಿವಾಜಿ ವೃತ್ತದಲ್ಲಿ ಕುಣಬಿ ಸಮಾಜ ಬಾಂಧವರು ಹಾಗೆ ಸಾರ್ವಜನಿಕರಿಂದ ಪ್ರತಿಭಟನೆ ನಡೆಸಿದರು. ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣ ಏನು ಎನ್ನುವುದರ ಸಮಗ್ರ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. 7ನೇ ರಾಷ್ಟ್ರೀಯ ಪ್ಯಾರಾ ಒಲಿಂಪಿಕ್ನಲ್ಲಿ ಧಾರವಾಡ ಟೆಕ್ವಾಂಡೋ ಪಟುಗಳು ಸಾಧನೆಯನ್ನು ಮಾಡಿದ್ದಾರೆ. ಧಾರವಾಡದ 5 ಪಟುಗಳು ಪಂದ್ಯಾವಳಿಯ ಟೆಕ್ವಾಂಡೋನಲ್ಲಿ ಟ್ರೋಫಿ ಹಾಗೆ ಪದಕವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಕರ್ನಾಟಕದಿಂದ ಒಟ್ಟು 15 ಪಟುಗಳು ಭಾಗಿಯಾಗಿದ್ದರು. ಉತ್ತರ ಪ್ರದೇಶ ಸಹರಾನಪುರದಲ್ಲಿ ನಡೆದಿರುವಂಥ ಈ ಒಂದು ಚಾಂಪಿಯನ್ಶಿಪ್ನಲ್ಲಿ ಚಿನ್ನ ಹಾಗೆ ಬೆಳ್ಳಿ ಕಂಚಿನ ಪದಕವನ್ನು ಪಡೆದಿದ್ದಾರೆ. ಪದಕಗಳ ಜೊತೆಗೆ ಕರ್ನಾಟಕಕ್ಕೆ ರನ್ನರ್ ಅಪ್ ಕೂಡ ತಂದುಕೊಟ್ಟಿದ್ದಾರೆ. ಜೂನ್ 17ರಂದು ಬಕ್ರೀದ್ ಹಬ್ಬ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಎಪಿಎಂಸಿ ಮಾರುಕಟ್ಟೆ ಹಿಂಬದಿಯಲ್ಲಿ ಕುರಿಗಳ ಖರೀದಿ ಜೋರಾಗಿ ನಡೆದಿದೆ. ಇನ್ನು ಕುರಿಗಳನ್ನು ಖರೀದಿ ಮಾಡಲು ನಗರದ ಸೇರಿದಂತೆ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಂದಲೂ ಕೂಡ ನೂರಾರು ಜನ ಆಗಮನ ಮಾಡ್ತಾ ಇದ್ದಾರೆ. ಇನ್ನು 5,000ದಿಂದ 1,00,000 ರೂಪಾಯಿ ಬೆಲೆ ಬಾಳುವಂಥ ಕುರಿಗಳು ಲಭ್ಯವಿದ್ದು, ಬಕ್ರೀದ್ ಹಬ್ಬಕ್ಕೆ 2ನೇ ದಿನ ಬಾಕಿ ಇರುವಾಗಲೇ ಕುರಿಗಳ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ಸಫಾರಿ ಕಾರ್ನಲ್ಲಿ ಬೀಡಾಡಿ ದನ ಕಳ್ಳತನ ಮಾಡಲು ಯತ್ನಿಸಿದ್ದಾರೆ. ಗದಗ ನಗರದ ಶಾಪರಪೇಟೆಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಕಾರನ್ನು ನಿಲ್ಲಿಸಿ ಡಿಕ್ಕಿಯಲ್ಲಿ ಬೀಡಾಡಿ ದನವನ್ನು ಹತ್ತಿಸಲು ಹರಸಾಹಸವನ್ನು ಪಟ್ಟಿದ್ದಾರೆ. ಆದರೆ ಕಾರ್ ಡಿಕ್ಕಿಯಲ್ಲಿ ಹತ್ತದ ದನವನ್ನು ಅಲ್ಲಿಯೇ ಬಿಟ್ಟು ಹೋಗಿದ್ದಾರೆ. ಈ ದೃಶ್ಯವು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೀಟ್ ಪರೀಕ್ಷಾ ಅಕ್ರಮ ಆರೋಪದ ಅಡಿ ಆಮ್ ಆದ್ಮಿ ಪಕ್ಷ ಪರೀಕ್ಷೆ ಅಕ್ರಮದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹವನ್ನು ಮಾಡಿದೆ. ನೀಟ್ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಬದಲಿಗೆ ಏಜೆನ್ಸಿಯವರನ್ನ ಕೂರಿಸಿ ಬರೆಸಿದ್ದಾರೆ ಅಂತ ಆರೋಪಗಳು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಜೂನ್ 14ಕ್ಕೆ ಪ್ರಕರಣ ಆಗಬೇಕಿರುವಂಥ ಫಲಿತಾಂಶ 4ಕ್ಕೆ ಪ್ರಕಟಗೊಳಿಸಿರುವುದರ ಕುರಿತು ಅನುಮಾನ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಿಬಿಐಗೆ ವಹಿಸಿ ಮರುಪರೀಕ್ಷೆ ನಡೆಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಇನ್ನು ರಸ್ತೆಗಳ ವಾಹನಗಳ ವೇಗವನ್ನು ಮಾಪನ ಮಾಡಿ ಅಳೆಯುವಂಥ ಸ್ಪೀಡ್ ರೆಡಾರ್ ತಂತ್ರಜ್ಞಾನಕ್ಕೆ ಕೋಲಾರ ಜಿಲ್ಲೆ ಎಸ್ಪಿ ಎಂ ನಾರಾಯಣ ಅವರು ಚಾಲನೆಯನ್ನು ನೀಡಿದರು. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಹನುಮನಹಳ್ಳಿ ಗೇಟ್ ಬಳಿ ಚಾಲನೆ ಮಾಡಲಾಯಿತು. ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿಗಳಲ್ಲಿ ಸಂಚರಿಸುವಂಥ ವಾಹನಗಳ ವೇಗವನ್ನು ತಿಳಿಸುವ ತಂತ್ರಜ್ಞಾನಕ್ಕೆ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ತಾಲೂಕಿನ ಹನುಮನಹಳ್ಳಿ ಬಳಿಯಲ್ಲಿ ಸ್ವತಃ ಪ್ರಾಯೋಗಿಕವಾಗಿ ಸ್ಪೀಡ್ ರೆಡಾರ್ ಯಂತ್ರದ ಮೂಲಕ ವಾಹನಗಳ ವೇಗವನ್ನು ಅಳೆಯುವಂಥ ಮೂಲಕ ಚಾಲನೆಯನ್ನು ಕೊಟ್ಟಿದ್ದಾರೆ.
ಇಂದಿನಿಂದ 5 ದಿನಗಳ ಕಾಲ ರಾಜ್ಯದಲ್ಲಿ ಭಾರೀ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಕರಾವಳಿ ಕರ್ನಾಟಕ ಹಾಗೂ ಉತ್ತರ ಒಳನಾಡಿನ ಬಹುತೇಕ ಜಿಲ್ಲೆಯಲ್ಲಿ ಮಳೆ ಸೂಚನೆ ಕೊಡಲಾಗಿದೆ. ಬೆಂಗಳೂರಿನಲ್ಲೂ ಕೂಡ ಜೂನ್ 20ರ ವೇಳೆಗೆ ಸಾಧಾರಣ ಮಳೆ ಸಂಭವ ಆಗಬಹುದು ಅಂತ ತಿಳಿಸಿದ್ದಾರೆ. ಬಿತ್ತನೆ ಮಾಡಲು ರಾಸುಗಳ ಕೊರತೆಯಾದ ಹಿನ್ನೆಲೆಯಲ್ಲಿ ಅನ್ನದಾತರು ಪರದಾಡುವಂತಾಗಿದೆ. ಭೀಕರ ಬರಗಾಲದ ಹಿನ್ನೆಲೆಯಲ್ಲಿ ಜೋಡೆತ್ತುಗಳಿಗೆ ಭಾರೀ ಡಿಮ್ಯಾಂಡ್ ಶುರುವಾಗಿದೆ. ಭರ್ಜರಿ ಮುಂಗಾರು ಮಳೆ ಆರಂಭವಾಗಿದ್ದು ಕೃಷಿ ಚಟುವಟಿಕೆಗಳು ಗರಿಗೆದರಿವೆ. ಜೋಡೆತ್ತುಗಳ ಬೆಲೆ 1 ಲಕ್ಷ, 1.5 ಲಕ್ಷ ಹಾಗೆ 2 ಲಕ್ಷದ ತನಕ ದಾಟಿವೆ. ಹೀಗಾಗಿ ಎತ್ತುಗಳ ಖರೀದಿ ಮಾಡಲು ಸರ್ಕಾರ ಸಹಾಯಧನ ನೀಡುವಂತೆ ರೈತರು ಒತ್ತಾಯ ಮಾಡಿದ್ದಾರೆ. ಬಿತ್ತನೆ ಬೀಜದ ಜಿಲ್ಲೆಯಲ್ಲಿ ಭಾರೀ ಏರಿಕೆ ಆಗಿದ್ದಕ್ಕೆ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಿಂದೆ BS ಯಡಿಯೂರಪ್ಪ ಸರ್ಕಾರದಲ್ಲಿ ಬಿತ್ತನೆ ಬೀಜಕ್ಕೆ 75% ರಿಯಾಯಿತಿ ನೀಡಲಾಗ್ತಾ ಇತ್ತು. ಈಗ 25% ರಿಯಾಯಿತಿ ಮಾತ್ರ ಕೊಡಲಾಗ್ತಾ ಇದೆ. ಈಗಿನ ಸರ್ಕಾರಕ್ಕೆ ರೈತರ ಬಗ್ಗೆ ಒಂದು ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ ಅಂತ ಕಿಡಿಕಾರಿದ್ದಾರೆ.